ಕನ್ನಡದಲ್ಲಿ ಕೊಡಿ, ಅವರು ಓದಿಕೊಳ್ಳಿ, ಆಮೇಲೆ ನಿಮ್ಮ ಆಹ್ವಾನ ಕೇಳಿ ನಾವು ಉತ್ತರ ಕೊಡ್ತೇವೆ. ಇವತ್ತು ಬಂದು ನಿಂತ್ಕೊಂಡು 10 ನಿಮಿಷದಲ್ಲಿ 40 ನಿಮಿಷದಲ್ಲಿ ನೀವು ಕೇಳಿಕೊಂಡು ಜನರಿಗೆ ಪ್ರಶ್ನೆ ಕೇಳಿದ್ರೆ ಜನ ಏನು ಕೊಡಬೇಕು? ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕಲ್ಲ. ಅವ್ರಿಗೆ ಅರ್ಥ ಆಗ್ತಾ ಇದೆಯಾ? ಜನರಿಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆಯಾ? ಸಾರ್ವಜನಿಕ ಅಹವಾಲನ್ನು ಕಡಿಬೇಕಾದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳಿದೆ? ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಸಾರ್ವತ್ರಿಕ ಕೊಡಬೇಕು. DPR ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ, ಎಲ್ಲಿ DPR ಕೊಟ್ಟಿದ್ದೀರಿ? ಕೊಡಲಿಲ್ಲ ಇವತ್ತಿಗೆ. ಒಂದು ಈ DPR ಸಂಬಂಧಪಟ್ಟಂತೆ ಬೇಡ. ಈಗ ನೀವು ಅದು ಸೂಕ್ಷ್ಮತೆ ಇದೆ ಅಂತ ಇಟ್ಕೊಳ್ಳೋಣ, ಒಪ್ಕೊಳ್ತೇವೆ. ನೀವು ಇವತ್ತಿಗೆ ಓದಿದ್ದೀರೋ ಇದನ್ನು ಸಾರ್ವಜನಿಕರಿಗೆ ಕೊಟ್ಟಿದ್ರೆ ನಾವು ಸಿದ್ಧತೆ ಮಾಡಿ ಬರ್ತೀವಿ. ನಿಮ್ಮ ಜನ ಕೂತ್ಕೊಳ್ಳಿ, ನಾವು ಮಾತನಾಡ್ತೇವೆ. ನಿಮ್ಮ ಸೈಂಟಿಸ್ಟ್ ಯಾರಿದ್ದಾರೆ, ಅಥವಾ ನಿಮ್ಮ ಭೂವಿಜ್ಞಾನಿಗಳು ಯಾರಿದ್ದಾರೆ, ಸರ್ಕಾರದ ತಾಂತ್ರಿಕ ವಿಜ್ಞಾನಿಗಳು ಯಾರಿದ್ದಾರೆ, ಕರೀರಿ. ನಾವು ಎಲ್ಲ ಸೈಂಟಿಸ್ಟ್ ಹಿಡಿದು ಎಲ್ಲರನ್ನೂ ಕರೆಸ್ತೇವೆ, ಕೂತ್ಕೊಂಡು ಚರ್ಚೆ ಮಾಡೋಣ. ಬೇಕಾದ್ರೆ ಇನ್ಸೈಡ್ ಚರ್ಚೆ ಮಾಡಬೇಕು ಅಥವಾ ಪಬ್ಲಿಕ್ ಚರ್ಚೆ ಮಾಡಬೇಕು, ಮಾಡೋದು ನಾವು ಸಿದ್ಧ ಇದ್ದೇವೆ. ನೀವು ರೆಡಿ ಇದ್ದೀರಾ? ನೀವು ಸಿದ್ಧ ಇದ್ದೀರಾ? ಯಾವುದಾದ್ರೂ ನಾವು ರೆಡಿ ಇದ್ದೇವೆ, ಸಿದ್ಧ ಇದ್ದೀರಾ? ಇದ್ರ ಬಗ್ಗೆ ಬೇಕು, ನಮ್ಮ ವಿಚಾರ ಬೇಕು. 2006ನೇ ಇಸ್ವಿಯಲ್ಲಿ ಈ ಯೋಜನೆ ಬಗ್ಗೆ ನೀವು ಶುರು ಮಾಡಿದಂಥದ್ದು. ಈಗ 2024ಕ್ಕೆ ಬಂದಾಗ 10,000 ಕೋಟಿ ಬಂತು. ಪ್ರಾರಂಭದಲ್ಲಿ 4,000 ಕೋಟಿ, 6,000 ಕೋಟಿ, 8,000 ಕೋಟಿ, 10,400 ಕೋಟಿಗೆ ಬಂದ್ಬಿಟ್ಟಿದೆ. ಈಗ ಕಾರ್ಯ ಪ್ರಾರಂಭ ಆಗುವ ಮೊದಲೇ 17 ವರ್ಷದಲ್ಲಿ ಇದರ ವೆಚ್ಚ ಇದೆಯಲ್ಲ, ಒಂದಕ್ಕೆ ಎಷ್ಟು ಪಟ್ಟಾಯಿತು? 10,500 ಕೋಟಿ ಆಯಿತು. ಸರಿ, ಈ ಪ್ರಾಜೆಕ್ಟಲ್ಲಿ ನೀವು ಏನು ವೆಚ್ಚವನ್ನು ಮಾಡಿದ್ದೀರಿ, ಯಾವುದಕ್ಕಾಗಿ ಮಾಡ್ತಾ ಇದ್ದೀರಿ? ಸರಿ, ಇಷ್ಟಕ್ಕೂ ಸಹ ನೀವೇ ಒಂದು ಮಾತನ್ನು ಕೊನೆಯ ವಿಡಿಯೋ ಪ್ರೆಸೆಂಟೇಷನ್ ಮಾಡೋ ಸಂದರ್ಭ ಕೊನೆಯ 1 ನಿಮಿಷದಲ್ಲಿ ಹೇಳಿದಿರಿ. ಏನು ಹೇಳಿದಿರಿ ಅದರಲ್ಲಿ? ಕೊನೆಗೆ ಇದನ್ನು ನೀರನ್ನು ಮೇಲ್ಗಡೆ ಎತ್ಕೊಳ್ಳಿಕ್ಕೆ, ಸಾರಾಗುವಾಗ ಹೋಗ್ತದೆ, ಮೇಲ್ಗಡೆ ಎತ್ಕೊಳ್ಳಿಕ್ಕೆ ವಿಂಡ್ ಮಿಲ್ ಮತ್ತು ಸೌರ ವಿದ್ಯುತ್ತನ್ನು ಬಳಸ್ತೇವೆ ಅಂತ ಹೇಳಿದಿರಿ ನಿಮ್ಮ ವಿಡಿಯೋದಲ್ಲಿ. ಈಗ ಇದೆ. ಹಾಗಿದ್ರೆ ಅದೇ ವಿಂಡ್ ಮಿಲ್ಲನ್ನು ಅಥವಾ ಸೌರ ವಿದ್ಯುತ್ತನ್ನು ನೀವು 2,000 ಮೆಗಾವ್ಯಾಟ್ನಲ್ಲಿ ಉಪಯೋಗಿಸ್ತೀರಿ ಅಂತ ಆದರೆ ಪ್ರಾರಂಭಕ್ಕೂ ಸಹ ಸಂಪೂರ್ಣ ಮಾಡಿದ್ರೆ ಇಡೀ ಪರಿಸರ ಉಳಿತದಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಗೌರವಯುತವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಬೇಸರಿಸಬಾರ್ದು, ವೈಯಕ್ತಿಕ ತೆಗೆದುಕೊಳ್ಬಾರ್ದು. ಭೂಮಿಯ ಮೇಲ್ಭಾಗದ ಸುರಂಗದಲ್ಲಿ ಎಷ್ಟು ತೊಂದರೆ ಇದೆ ಅನ್ನೋದು ಬಹುಶಃ ಸ್ವತಃ ತಮ್ಮ ಆವಾಸ ಸ್ಥಾನ ಸುರಂಗದ ಮೇಲ್ಗಡೆಗೆ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅಲ್ಲಿ ಪರಿಸರ ಸೂಕ್ಷ್ಮ ಜೀವಿಗಳು ಇವತ್ತಿಲ್ಲ. ಅಲ್ಲಿ ಎಷ್ಟು ಅವಘಡನೆ ಆಗ್ತದೆ ಅನ್ನೋದು ಬಹುಶಃ ನಿಮಗೂ ದಿವಸ ಗೊತ್ತಿರಬಹುದು. ಹಾಗಾಗಿ ಅಧಿಕಾರ ಒಂದು ಭಾಗ ಆದರೆ ಮಾನವೀಯತೆ ದೃಷ್ಟಿಯಿಂದ ಇನ್ನೊಮ್ಮೆ ಯೋಚನೆ ಮಾಡಿ. ಇಲ್ಲಿ ಭೂಗತವಾಗಿ ಭೂಮಿಯ ಈ ಡ್ಯಾಮಿನ, ಶರಾವತಿ ಡ್ಯಾಮಿನ 500 ಮೀಟರ್ ಅಡಿಯಿಂದ ತಲಕಾಳಕೊಪ್ಪಕ್ಕೆ ಹೋಗೋ ತನಕ 1.5 ಕಿಲೋಮೀಟರ್ ಡೆಪ್ತ್ ಆಗಿ, ಅಂದರೆ ಸಾರಾವಾಗಿ ನೀರು ಹೋಗಬೇಕು, ವಾಪಸ್ ಹೋಗಬೇಕು, ಪ್ರಗತಿ ವಿರುದ್ಧವಾಗಿ ಹೋಗುವಂಥದ್ದು. ಅಲ್ಲಿ 7 ಕಿಲೋಮೀಟರ್ ತನಕ 16 ಮೀಟರ್ನ 2 ಟನಲ್ ಅಂತ ಹೇಳ್ತೀರಿ. ಅಂದರೆ 100 ಅಡಿ ವ್ಯಾಸದ ಒಂದು ಟನಲನ್ನು ಮಾಡುವಾಗ, ಭೂಮಿಯ ಅಡಿಯಲ್ಲಿ ಮಾಡುವಾಗ ಅದು ಎಷ್ಟು ಸಮಂಜಸ, ಅದರ ಅವಶ್ಯಕತೆ, ಅನಿವಾರ್ಯತೆ ಇದೆಯಾ? ಇಷ್ಟಕ್ಕೂ ಸಹ ಕರೆಂಟನ್ನು ಉತ್ಪಾದನೆ ಮಾಡುವಂಥದ್ದು. ಇದು 2,000 ಮೆಗಾವ್ಯಾಟನ್ನು ಉತ್ಪಾದನೆ ಮಾಡಿ ಯಾವಾಗ ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ, ಎಲ್ಲಿ ಕೊಡ್ತಾ ಇದ್ದೀರಿ, ಯಾರಿಗಾಗಿ ಕೊಡ್ತಾ ಇದ್ದೀರಿ? 2,000 ಮೆಗಾವ್ಯಾಟ್ ಉತ್ಪಾದನೆ ಬೇಕು. ಸರಿ, ಯಾವಾಗ ನೀವು ಇದು ಪ್ರಾರಂಭ ಮಾಡಿದ್ದು? 2006ರಲ್ಲಿ. ಆವಾಗ ಅನಿವಾರ್ಯತೆಯನ್ನು ಗುರುತಿಸಿ ನೀವು ಮಾಡಿದಂಥ ವಸ್ತು ಇವತ್ತು ಪ್ರಾರಂಭ ಆಗ್ತಾ ಇರುವುದು 2025 ಅಂತ ಹೇಳ್ತಾ ಇದ್ದೀರಿ. ಇದು ಮುಗಿಯೋದು ಯಾವಾಗ? ಆ ಸಂದರ್ಭದಲ್ಲಿ ಈ ವಿದ್ಯುತ್ ಬೇಡಿಕೆ ಇಷ್ಟಕ್ಕೆ ಇರ್ತದ? ಇದರ ಅನಿವಾರ್ಯತೆ ಉಂಟಾ? ಅವಶ್ಯಕತೆ ಇದೆಯಾ? ಇಷ್ಟಕ್ಕೂ ಸಹ ನೈಜ ಪ್ರಕೃತಿಯಿಂದ ಸುಮಾರು 120 ಮಿಲಿಯನ್ ವರ್ಷಗಳ ಇತಿಹಾಸವುಳ್ಳಂಥ ಇದು ಕಾಡು ಪ್ರದೇಶ. ಇದನ್ನು ಮತ್ತೆ ನಿಮ್ಮ ಮರುಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದ? ನೀವೇ ಹೇಳ್ತಾ ಇದ್ದೀರಿ 18,000 ಟನ್ ಔಷಧವನ್ನು ನೀವು ಬಳಸ್ತೀರಿ ಹೊಡಿಬೇಕಾದ್ರೆ ಅಲ್ವಾ? ಅದರ ಪರಿಣಾಮ ಏನು? ನೀವು ಶಬ್ದ ಮಾಲಿನ್ಯದ ಬಗ್ಗೆ ಮಾತಾಡಲಿಲ್ಲ. ಶಬ್ದ ಮಾಲಿನ್ಯ ಪರಿಹಾರ ಮಾಡ್ತೇವೆ ಅಂತ ಹೇಳಿದ್ರೆ ನೀವು ಈಗ ಹೇಳಿದ್ರೆ ಗೊತ್ತ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಷ್ಟೇ. ನಿಜವಾಗಿ ಇದನ್ನು ಸಮಾಜಕ್ಕೆ ಕೊಡಿ. ಎಲ್ಲ ಜನರಿದ್ದಾರೆ, ಕೊಡಿ ಅವರಿಗೆ, ಅವ್ರು ಓದ್ಕೊಳ್ತಾರೆ. ಆಮೇಲೆ ಚರ್ಚೆ ಕೂತ್ಕೊಳ್ಳೋಣ, ನೋಡೋಣ ಏನಾಗುತ್ತೆ ಚಿಂತನೆ ಮಾಡುವ. ಅದನ್ನು ಹೊರತುಪಡಿಸಿ ನೀವು ಏನನ್ನೂ ಕೊಡದೆ ಜನರ ಕಣ್ಣನ್ನು ಕಟ್ಟಿಕೊಂಡು ವ್ಯವಸ್ಥೆ ಮಾಡೋದಿದೆಯಲ್ಲ, ಇದು ಸರಿಯಾದ್ದಲ್ಲ. ಇದು ಸರಿಯಾದ್ದಲ್ಲ. ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಸಹ ವಿಷಯ ಮಂದಟ್ಟು ಮಾಡಿ ಜನರಿಗೆ ನಿಜವಾಗಿ ನೀವು ಸಭೆಯನ್ನು ಯಾಕೆ ಮಾಡ್ತಾ ಇದ್ದೀರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಸಾರ್ವಜನಿಕ ಸಭೆ ಕರೆದಾಗ
ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಬೇಕು, ವ್ಯವಸ್ಥೆ ಬೇಕು. ನಿಮ್ಮ ತಹಶೀಲ್ದಾರಿಗೆ ನಾವೇ ಸ್ವತಃ ಮನವಿ ಮಾಡಿದ್ದೇವೆ ಮೀಟಿಂಗ್ ಆದಾಗ, ನೀವು ಬಂಗಾರ ಮಕ್ಕಳು ಬಂದು ವ್ಯವಸ್ಥೆ ಮಾಡ್ತೇವೆ, 10,000 ಜನಕ್ಕೂ ಸಹ ಚೇರ್ ಹಾಕಿ ಕೊಡ್ತೇನೆ, ಚೇರ್ ಹಾಕಿ ಕೂರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ಆದರೆ ನಿಮ್ಗೆ ಆ ವ್ಯವಸ್ಥೆ ಬೇಕಾಗಿಲ್ಲ, KPC ಅವರಿಗೂ ಬೇಕಾಗಿಲ್ಲ, ಅಥವಾ ಆಡಳಿತದವರಿಗೆ ಬೇಕಾಗಿಲ್ಲ, ಪೊಲ್ಯೂಷನ್ ಬೋರ್ಡ್ ಅವರಿಗೂ ಬೇಕಾಗಿಲ್ಲ. ಯಾಕಂದರೆ ನಿಮ್ಗೆ ಹಾಳಾಗೋದೇ ಬೇಕಾಗಿದೆ ಇಲ್ಲಿ. ಹಾಗಾಗಿ ಜನರಿಗೆ ಒಂದು ಮನವಿ, ಜನಸಾಮಾನ್ಯ ಪ್ರತಿಯೊಬ್ಬರಿಗೂ ಮನವಿ, ಅವರು ಮಾಡಿದಂಥ ಏನೇ ವ್ಯವಸ್ಥೆ ಇರಲಿ, ಯಾರೂ ಸಹ ಬೇಸರ ಮಾಡಿದೆ, ಇದು ನಮಗಾಗಿ, ನೀರಿಗಾಗಿ, ಪ್ರಕೃತಿಗಾಗಿ, ಪರಿಸರಕ್ಕಾಗಿ ನೀವೆಲ್ಲ ನೆಲೆ ಕೂತ್ಕೊಂಡಿಲ್ಲ, ಸಹನೆ ಮಾಡಿಕೊಡ್ರಿ, ಸಹನೆ ಮಾಡಿಕೊಡ್ರಿ. ನನ್ನ ವಿನಂತಿ ಇದೆ. ಯಾಕಂದ್ರೆ ಎಲ್ಲೂ ನಾವು ಗಲಾಟೆ ಮಾಡಬಾರದು, ನಾವು ಗಲಾಟೆಗೆ ಬಂದಿಲ್ಲ, ಹೋರಾಟಕ್ಕಾಗಿ ಬಂದಿಲ್ಲ. ದಯಮಾಡಿ ಎಲ್ಲ ಸಾರ್ವಜನಿಕರೊಂದು ಸವಿನಯ ನನ್ನೊಂದು ವಿನಂತಿ ಅದು, ಯಾರು ತಪ್ಪಾಗಿ ತಿಳ್ಕೊಳ್ಬೇಡಿ. ಯಾಕಂದ್ರೆ ನೋವಾಗ್ತದೆ, ಯಾಕಂದ್ರೆ ಎಲ್ಲರಿಗೂ ಸಹ ಗಣ್ಯರಿದ್ದೀರಿ, ಎಲ್ಲರೂ ಇದ್ದೀರಿ, ಯಾರಿಗೂ ಸಹ ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಆಗಲಿಲ್ಲ ನನ್ನನ್ನು ಸಹಿತವಾಗಿ. ಯಾಕಂದ್ರೆ ನೀವು ಯಾರಿಗೆ ಏನು ಗೌರವ ಕೊಡಬೇಕು, ಎಷ್ಟು ಕೊಡಬೇಕು, ಎಲ್ಲಿಡಬೇಕು ಅಂತ ಕಲ್ಪನೆ ಇಲ್ಲದಿರುವಂಥವ್ರು ಅಂತ ಆಡಳಿತವರು, ದುರಾಡಳಿತವರು ಗೊತ್ತಿಲ್ಲ. ಇನ್ನು 2,000 ಮೆಗಾವ್ಯಾಟನ್ನು ನೀವು ಉತ್ಪಾದನೆ ಮಾಡುವಂಥದ್ದು ಯಾವ ಕಾಲಕ್ಕೆ, ಅದರ ಅನಿವಾರ್ಯತೆ ಏನು? ಇಷ್ಟಕ್ಕೂ ಸಹ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇದ್ದಾವೆ. ಇವತ್ತು ಪರ್ಯಾಯ ವ್ಯವಸ್ಥೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಪರ್ಯಾಯವಾದಂಥ ವ್ಯವಸ್ಥೆಗಳನ್ನು ದಾರಿ ಬೇಕು, ನಾವೇ ಹೇಳ್ಕೊಡ್ತೇವೆ, ಅಥವಾ ಸಾರ್ವಜನಿಕರು ಹೇಳ್ತಾರೆ. 2,000 ಮೆಗಾವ್ಯಾಟ್ ನಮಗೆ ಅನಿವಾರ್ಯತೆಗಳು ಯಾವಾಗಿದ್ದಾವೆ, ಯಾರಿಗೆ ಕೊಡ್ಲಿಕ್ಕಾಗಿದ್ದಾವೆ? ಇದರ ಹಿಂದೆ ಕುರುಡು ಕಾಂಚನ ಕೆಲಸ ಮಾಡ್ತಾ ಇದೆ ಅಂತ. ಯಾಕೆಂದರೆ ಈ ಮೆಗಾ ಇಂಡಸ್ಟ್ರಿ ಯಾರು ತಗೊಂಡಿದ್ದಾರೋ ಅವರು ಒಂದು ಮಾಧ್ಯಮದ ಮುಖ್ಯಸ್ಥರು, ಹೆಸರನ್ನು ನಾವು ಪಬ್ಲಿಕಲ್ಲಿ ಹೇಳೋ ಅವಶ್ಯಕತೆಗಳಿಲ್ಲ. ಅವರಿಂದ ಒಂದು ಹಗರಣ ಈಗ ಕೇಸ್ ನಡೀತಾ ಇದೆ. 1,400 ಕೋಟಿಯಷ್ಟು, 1,200 ಕೋಟಿಯಷ್ಟು, 1,000 ಕೋಟಿಗಿಂತ ಮೇಲೆ ಇಲೆಕ್ಷನ್ ಬಾಂಡನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ಹಗರಣ ನಡೀತಾ ಉಂಟು. ಬಹುಶಃ ಅದು ಕೊಟ್ಟಿದ್ದು ಇದನ್ನು ಪರ್ಮಿಷನ್ ತಗೊಳ್ಲಿಕ್ಕೆ ಒಂದು ಅನುಮಾನ ನಮಗಿದೆ. ಅದರ ಬಗ್ಗೆ ಏನು ಆಗಬೇಕು, ಅದರ ಬಗ್ಗೆ ಏನೊಂದು ವಿಚಾರ ಗೊತ್ತಾಗಬೇಕು, ಸಾರ್ವಜನಿಕರಿಗೆ ಗೊತ್ತಾಗಲಿ. ಅದು ಒಂದು ಮಾಧ್ಯಮ ಮುಖ್ಯಸ್ಥರು ಅದನ್ನು ತೆಗೆದುಕೊಳ್ಬೋದು, ಯಾರೇ ಇರಲಿ, ವೈಯಕ್ತಿಕ ನಾವು ಯಾರನ್ನೂ ಡಿಪೆಂಡ್ ಮಾಡೋದು ಬೇಡ. ಜೊತೆಗೆ ಇಲೆಕ್ಟ್ರೋ ಬಾಂಡನ್ನು 1,200 ಕೋಟಿಯಷ್ಟು ಮೇಲಿನಷ್ಟು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಇವತ್ತು ಬಹುಶಃ ಕೆಲಸ ಮಾಡ್ತಾ ಇದೆ ಅಂತ ನಮಗೆಲ್ಲರಿಗೂ ಅನಿಸ್ತಾ ಇದೆ. ಇಷ್ಟಕ್ಕೂ ಸಹ ನೀವೇ 2,000 ಮೆಗಾವ್ಯಾಟನ್ನು ಉತ್ಪಾದನೆ ಮಾಡಲಿಕ್ಕೆ 2,400 ಮೆಗಾವ್ಯಾಟನ್ನು ಖರ್ಚು ಮಾಡ್ತೇವೆ ಅಂತ ಹೇಳ್ತೀರಿ. 400 ಮೆಗಾವ್ಯಾಟನ್ನು ಯಾರ ತಲೆ ಮೇಲೆ ಹಾಕ್ತೀರಿ? ಯಾರ ತಲೆ ಮೇಲೆ ಹಾಕ್ತೀರಿ? ಅದನ್ನು ವಿಚಾರ ಮಾಡಬೇಕು. ಜೊತೆಗೆ ಇವತ್ತು 10,000 ಕೋಟಿ ಅಂತ ನೀವು ಬಜೆಟನ್ನು ಘೋಷಣೆ ಮಾಡಿದ್ದೀರಿ, ಸರ್ಕಾರದಲ್ಲೂ ಬಜೆಟ್ ಇಟ್ಟಿರ್ಬೋದು, ಗೊತ್ತಿಲ್ಲ. ಒಂದು ಕಡೆ ಹೇಳ್ತಾರೆ ಹಣಕಾಸು ಇಲಾಖೆ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಂಥ ಆದೇಶ ಪ್ರತಿ ನಮ್ಮ ಹತ್ರ ಉಂಟು, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದುಂಟು. ಹಾಗಿದ್ರೆ ಈ ವಿಚಾರಕ್ಕೆ ಹಣಕಾಸು ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ಇನ್ನು 13 ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಂಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಯಾವ 13 ಇಲಾಖೆಯಿಂದ ಪರವಾನಗಿ ತೆಗೆದುಕೊಂಡಿದ್ದೀರಿ? ಆ ಪರವಾನಗಿ ಏನು ಅದನ್ನು ಪಬ್ಲಿಕ್ಗೆ ಕೊಡಿ, ಅದು ಕೊಡಿ. ಯಾಕಂದರೆ ಇದು ಪಬ್ಲಿಕ್ ಡಾಕ್ಯುಮೆಂಟ್, ನಿಮ್ಮ DPR ಅಲ್ಲ, ಅದು ನಿಮ್ಮ DPR ಅಲ್ಲ ಅಲ್ವಾ, ಪಬ್ಲಿಕ್ ಡಾಕ್ಯುಮೆಂಟ್. ನೀವು 13 ಇಲಾಖೆಯ ಪರವಾನಗಿಯನ್ನು ಅದು ಬಹಿರಂಗಗೊಳಿಸಿ ಏನು ಮಾಡಿದ್ದೀರಿ ಅಂತ. ಮತ್ತು ಈಗ ತಾವು ಹೇಳಿದಂಥ ಓದಿದಂಥ ಪುರಾಣದಲ್ಲಿ ಎಲ್ಲ ಅದನ್ನು ಪರಿಷ್ಕರಿಸಲಾಗುವುದು, ಅದನ್ನು ಮಾಡಲಾಗುವುದು, ಇದನ್ನು ಹೋಗಲಾಗುವುದು, ಇದು ಕೊಡಲಾಗುವುದು, ಇಷ್ಟೇ. ಹೇಗೆ ಕೊಡ್ತೀರಿ, ಏನನ್ನ ಕೊಡ್ತೀರಿ, ಅದನ್ನ ಕ್ಲಿಯಾರಿಟಿಯನ್ನು ತಾವು ಹೇಳಲಿಲ್ಲ. ಮತ್ತು ಕ್ಲಿಯಾರಿಟಿಯನ್ನು ಈಗ ಹೇಳಿ, ಈಗ ಅದಕ್ಕೆ ನಾವು ಪ್ರಶ್ನೆ ಕೇಳಲಿಕ್ಕೆ ಆಗಲೇ ಇರುವಂಥ ಪ್ರತಿಯೊಬ್ಬರಿಗೆ ಓದಿಕೊಳ್ಳಲಿಕ್ಕೆ, ನೋಡಿಕೊಳ್ಳಲಿಕ್ಕೆ ಅವಕಾಶ ಬೇಕು. ಎಲ್ಲವೂ ಸಹ ಕನ್ನಡದಲ್ಲಿ ಇರಬೇಕು, ಕನ್ನಡದಲ್ಲಿ ಇರಬೇಕು, ಇಂಗ್ಲೀಷಲ್ಲಲ್ಲ. ನನಗೆ ಇಂಗ್ಲೀಷ್ ಬರೋದಿಲ್ಲ, ನಮಗೆ ಇಂಗ್ಲೀಷ್ ಬರೋದಿಲ್ಲ, ನಮಗೆ ಕನ್ನಡದಲ್ಲಿ ಬೇಕು, ಪ್ರತಿಯೊಬ್ಬರಿಗೂ ಸಹ ಬೇಕು. ಅದನ್ನು ನೀವು ಜನಸಾಮಾನ್ಯರಿಗೆ ಮುಟ್ಟಿಸ್ಕೊಂಡು ಇವತ್ತು ಆಹಾರ ಸಭೆ ಕರೆದಿದ್ರೆ ಖಂಡಿತವಾಗಿ ಸಂತೋಷ ಆಗ್ತಿತ್ತು ನಮಗೆ. ಅದೇನನ್ನೂ ಕೊಡದೆ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಕಣ್ಣು ಉಚ್ಚಾರಣೆ ಮಾಡಿ ಒಳಗಡೆ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಇದ್ದೇವೆ, ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೀವಿ. ಆ ಮನವಿಗೆ ಭೂಪೇಂದ್ರ ಯಾದವ್ ಅವರು ಮಿನಿಸ್ಟರ್, ಅವರು ನಮ್ಮ ಮನವಿಗೆ ಸ್ಪಂದಿಸಿ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ. ಬಹಳ ಸಂತೋಷ ಇದೆ, ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈ ಕೆಲಸಕ್ಕೆ ಇದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಅವರು ನಿಯಮವನ್ನು ಕಳಿಸ್ತಾ ಇದ್ದೇವೆ, ಕೆಲಸ ನಡೆಯೋದಿಲ್ಲ ಅಂತ ಹೇಳಿದರು. ಬಹಳ ಸಂತೋಷ. ಇಲ್ಲಿ
ಸಿಂಗಳಿಕ ಪ್ರದೇಶವನ್ನ 730 ಸಿಂಗಳಿಕ ಇದೆ ಅಂತ ಹೇಳಿ ಗುರುತಿಸಿದ್ದಾರೆ. 600 ಹೆಕ್ಟೇರ್ ಜಾಗ ಅಂತ ತಾವು ಹೇಳ್ತಾ ಇದ್ದೀರಿ, 10 ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳ್ತಾ ಇದ್ದೀರಿ. ಸರಿ, ನೀವು 18,000 ಟನ್ನನ್ನು ಔಷಧ ಸಸ್ಯಗಳಲ್ಲಿ ಔಷಧಿ ಇದು ನರ್ಸಿಂಗ್ ಸಂಬಂಧಪಟ್ಟಂತೆ ನೀವು ಬಳಸ್ತೀರಿ ಅಂತ ಆದಮೇಲೆ ಅದರಿಂದ ಆಗುವ ದುಷ್ಪರಿಣಾಮಗಳಿಗೆ ನೀವು ಪರಿಹಾರ ಏನು ಕೊಡ್ತೀರಿ? ಜನರಿಗೆ ಕಿವಿ ಹೋಗ್ತದೆ, ಜನ ಕೆಲಸ ಮಾಡೋರು ಅವ್ರಿಗೆ ಬೇಕು ಹೇಳಿ ಬಾಕಿ ವ್ಯವಸ್ಥೆ ಎಲ್ಲ ಕೊಡ್ತೀವಿ ಅಂತ ಹೇಳ್ತೀರಿ. ಆ ಪ್ರಾಣಿಗಳಿಗೆ ಏನು ಕೊಡ್ತೀರಿ? ನೀವು ಪ್ರಾಣಿಗಳಿಗೆ ಏನು ಕೊಡ್ತೀರಿ? ಅಲ್ಲಿರ್ತಕ್ಕಂಥ ಜೀವಜಂತುಗಳಿಗೆ ಏನು ಕೊಡ್ತೀರಿ? ಇಡೀ ಜಗತ್ತಿನಲ್ಲೇ ರಾಮಪತ್ರೆ ಬಿಲ್ವಪತ್ರೆಯ ವೃಕ್ಷದ ಇರತಕ್ಕಂಥ ತಾಣ ಇದು. ಇಡೀ ಜಗತ್ತಿನಲ್ಲಿ ಇಲ್ಲಿರ್ತಕ್ಕಂಥ ಸಸ್ಯ ಸಂಕುಲವನ್ನು ಗುರುತಿಸಿದ್ದಾರೆ. ಇಂಥ 100 ಸಸ್ಯ ಸಂಕುಲವುಳ್ಳಂಥ ಈ ಪಶ್ಚಿಮ ಘಟ್ಟ ಇದು ಯುನೆಸ್ಕೋದಿಂದ ಮಾನ್ಯತೆ ಪಡೆದಂಥ ಪ್ರದೇಶ. ಅದ್ರ ಬಗ್ಗೆ ಪರಿಹಾರ ಏನು ಮಾಡ್ತಾ ಇದ್ದೀರಿ? ಯುನೆಸ್ಕೋದಿಂದ ಪರ್ಮಿಷನ್ ತಗೊಂಡಿದ್ದೀರಾ? ಯುನೆಸ್ಕೋದಿಂದ ಪ್ರತಿ ವರ್ಷ ಸಾವಿರಾರು ಕೋಟಿ ನಿಮಗೆ ಬರ್ತಾ ಇದೆ. ಅದಕ್ಕೆ ದಾಖಲೆ ಸಹಿತವಾಗಿ ಕೊಡ್ತೇವೆ, ನಾವು ದಾಖಲೆ ಸಹಿತವಾಗಿ ಕೊಡ್ತೇವೆ. ಅದನ್ನು ಅರಣ್ಯವನ್ನು ಬೆಳೆಸಲಿಕ್ಕಾಗಿ ಬರ್ತಾ ಇದೆ. ಅದನ್ನು ಏನು ಮಾಡಿದ್ದೀರಿ? ಎಲ್ಲಿ ಅರಣ್ಯವನ್ನು ಬೆಳೆಸಿದ್ದೀರಿ? ಅಕೇಶಿಯ ಗಿಡ ಬೆಳೆಸ್ಕೊಂಡು ಅರಣ್ಯ ಬೆಳೆಸಿದಾಗ ಅದು. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಾಣಿಗಳು ಊರಿಗೆ ಬರ್ತಾ ಇದ್ದಾವೆ. ಬಹುಶಃ ಮಾಧ್ಯಮದಲ್ಲಿ ದಿವಸ ಓದಿರ್ಬೋದು, ಚಿರತೆ ಬಂತು, ಮತ್ತೊಂದು ಬಂತು, ಇನ್ನೊಂದು ಬಂತು, ಆಗ್ತದೆ. ಯಾಕೆ ಇರುವಂಥ ಅರಣ್ಯವನ್ನ ನೀವು ಉಳಿಸ್ಕೊಳ್ಳದೆ ಇರೋದ್ರಿಂದ, ಅಥವಾ ಅರಣ್ಯವನ್ನು ಬೆಳೆಸ್ಲಿಕ್ಕೆ ತಗೊಂಡಂಥ ದುಡ್ಡನ್ನು ಬಹುಶಃ ಕಾಂಚಾಣ ವ್ಯವಸ್ಥೆ ಬಹಳ ನಡೆದಿರೋದ್ರಿಂದ, ಅಲ್ಲಿ ಏನು ಗಿಡಗಳು ನೆಡಬೇಕಿತ್ತೋ ಅದನ್ನು ನೆಡದೇ ಇರೋದ್ರಿಂದ ಎಲ್ಲ ಕಡೆಗೂ ಅಕೇಶಿಯ ಗಿಡ ಬೇನ್ ಇದೆ. ಆದರೆ ಅದನ್ನು ಯಾಕೆ ನೆಡ್ತಾ ಇದ್ದೀರಿ? ಇವತ್ತಿಗೂ ಸಹ ಮಾಡ್ತಾ ಇದ್ದೀರಿ. ನಮ್ಮದೇ ಫಾರೆಸ್ಟ್ ಅಲ್ಲಿ ನಡೀತಾ ಇದೆ. ಪ್ರತ್ಯಕ್ಷವಾಗಿ ನಾನು ವಿಡಿಯೋ ಸಾಕ್ಷಿ ಕೊಡ್ತೇನೆ. ವಿಡಿಯೋ ಸಾಕ್ಷಿ ಕೊಡೋಣ ನೆಟ್ಟಿರೋದನ್ನು. ಹಾಗಿದ್ರೆ ಇದ್ರ ಬಗ್ಗೆ ಏನು ನಿಮ್ಮದು ವಿಚಾರ? ಇನ್ನು ಈ ಜಾಗದಲ್ಲಿ ಈಗಾಗಲೇ 25 ವರ್ಷಗಳಿಂದ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಗೇರ್ಸೊಪ್ಪದಲ್ಲಿ. ಆವತ್ತು ಹೋರಾಟ ಮಾಡಿದಾಗ ಬಹುಶಃ ಅದನ್ನು ಹತ್ತಿಕ್ಕುವಂಥ ಕೆಲಸ ಆಯಿತು. ಸರಿ, ಆ ಸಂದರ್ಭದಲ್ಲಿ ಏನಾಯಿತು ಬೇಡ. ಆದರೆ ಈಗ 240 ಮೆಗಾವ್ಯಾಟ್ ಅನ್ನು ಉತ್ಪನ್ನ ಮಾಡ್ತಕ್ಕಂಥ ಶರಾವತಿ ಟೇಲರ್ಸ್ ಈಗ ನಡೀತಾ ಇದೆ ಅಲ್ವಾ? ಸರಿ, ಇಲ್ಲಿವರೆಗಿನ ಯಾವುದಾದ್ರೂ CSR ಅನ್ನು ಊರಿಗಾಗಿ ಕೊಟ್ಟಿದ್ದೀರಾ? ಈಗ ಇವತ್ತು ನೀವೇನು ಮಾಡ್ತಿದ್ರಿ? 1 ತಿಂಗಳಿಂದ ನಾವು ಊರಿಗೆ 35 ಕೋಟಿ ಕೊಡ್ತೇವೆ, ನಿಮಗೇನು ಬೇಕು ಕೊಡ್ತೇವೆ ಅನ್ನುವ ಮಾತನ್ನು ಈಗ ಯಾಕೆ ಹೇಳ್ತಾ ಇದ್ದೀರಿ? ಇಲ್ಲಿವರೆಗೆ ಇಲ್ಲದೆ ಇರುವಂಥದ್ದು ಯಾಕೆ ಇದು? ನೀವು ಕೊಟ್ಟಿಲ್ಲ ಅಲ್ವಾ? ಕೊಡದೆ ನೀವು ಸಾಧಿಸಿಬಿಡಿ, ನೋಡೋಣ. CSR ಅನ್ನು ಕೊಡದೆ ನೀವು ಸಾಧಿಸಿ. ಇಲ್ಲಿವರೆಗೆ ಕೊಟ್ಟಿಲ್ಲ, ಈಗ ನೀವು ಊರಿಗೆ 35 ಕೋಟಿ 36 ಕೋಟಿ ಕೊಡ್ತೀವಿ ಅಂತ ಮಾತು ಬರ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಅಂದರೆ ಲಂಚದ ಆಮಿಷವನ್ನು ನಮಗೆ ತೋರಿಸಿ, ಅಥವಾ ಪಂಚಾಯತಕ್ಕೂ ಸಹ ಲಂಚದ ಆಮಿಷ ತೋರಿಸಿ ನೀವು ಕರಾವನ್ನು ಬಹುಶಃ ಸರ್ಕಾರದ ಪರವಾಗಿ ಮಾಡಲಿ ಎನ್ನುವ ಧ್ವನಿ ಇರ್ಬೋದೇನು ಅಂತ ಅನಿಸ್ತಾ ಇದೆ. ಈಗ ಕೇಳೋದಲ್ಲ ಅಲ್ವಾ ಅದು? ಈಗ ಕೊಡೋದು ಅಲ್ಲ ಅಲ್ವಾ? ಈಗ ಯಾಕೆ ಕೊಡ್ತಾ ಇದ್ದೀರಿ? ಇಲ್ಲಿವರೆಗೆ